ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಅನು ಲೋಕೇಶ್. ವೀಕ್ಷಕರೇ, 2025ನೇ ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಈ ಒಂದು ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾದಂಥ ಫಲಿತಾಂಶಗಳಿದೆ, ಯಾವ ರೀತಿಯಾದಂಥ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆಯಾ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೊನೆಯ ರಾಶಿಯಾಗಿರುವಂತಹ ಮೀನ ರಾಶಿಯವರಿಗೆ ಯಾವ ವಿಧವಾದಂತಹ ಒಂದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಇದೆ, ಅನುಕೂಲಕರವಾಗಿದೆಯಾ ಅನಾನುಕೂಲಕರವಾಗಿದೆಯಾ ಅನ್ನೋದನ್ನ ನೋಡಬೇಕಾಗುತ್ತೆ. ಅಕ್ಟೋಬರ್ ತಿಂಗಳು ನಿಮಗೆ ಮಿಶ್ರಮವಾದಂತಹ ಅಥವಾ ಸ್ವಲ್ಪ ದುರ್ಬಲವಾದಂತಹ ಫಲಿತಾಂಶಗಳನ್ನು ನೀಡಬಹುದಾದಂಥ ತಿಂಗಳಾಗಿದೆ. 4ನೆಯ ಮನೆಯಲ್ಲಿ ಗುರುವಿನ ಸಂಚಾರ ಸೂಕ್ತವಲ್ಲ. ಇದು ನಿಮ್ಮ ವೃತ್ತಿಯ ಜೀವನದ ಮೇಲೆ 10ನೆಯ ಮನೆಯಲ್ಲಿ ಧನಾತ್ಮಕ ಫಲಿತಾಂಶಗಳನ್ನು ನೀಡಲು ನೀವು ಶ್ರಮಿಸುವಂಥದ್ದಾಗ್ತದೆ. ಈ ಪರಿಣಾಮವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಾವುದೇ ಪ್ರಮುಖ ಹಿನ್ನಡತೆಯನ್ನು ಎದುರಿಸುವುದಿಲ್ಲ ಅಂಥದ್ದಾಗ್ತದೆ. ಮತ್ತು ನಿಮ್ಮ ಪ್ರಸ್ತುತವಾದಂತಹ ಪರಿಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಇದು ಸಾಧ್ಯವಾಗುವಂಥದ್ದಾಗ್ತದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಗ್ರಹಗಳಾಗಿರುವಂತಹ ಬುಧನು ಈ ತಿಂಗಳು ಅನುಕೂಲಕರದಂಥ ಸ್ಥಾನಗಳಲ್ಲಿಲ್ಲ. ಪರಿಣಾಮವಾಗಿ ಅಪಾಯ ಅನ್ನುವಂಥದ್ರಿಂದ ಮುಕ್ತರಾಗ್ತೀರಿ. ಹೂಡಿಕೆಗಳು ಸಾಧ್ಯವಾದರೂ ಕೂಡ ವ್ಯವಹಾರದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸುವುದು ಬಹಳ ಉತ್ತಮವಾಗಿರ್ತದೆ. ಇನ್ನು ಅಕ್ಟೋಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡುವಂಥದ್ದಾದರೆ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾದಂತಹ ಫಲಿತಾಂಶಗಳು ನೀಡುವಂಥ ತಿಂಗಳಾಗಿದೆ. ಈ ಒಂದು ಶೈಕ್ಷಣಿಕ ವಿಚಾರದಲ್ಲಿ ಬಹಳ ಅನುಕೂಲಕರವಾಗಿದೆ. ಇನ್ನು ಕುಟುಂಬದ ವಿಚಾರವಾಗಿ ನೋಡುವಂಥದ್ದಾದರೆ, ಈ ಒಂದು ಕುಟುಂಬದ ವಿಚಾರದಲ್ಲಿ ಅಕ್ಟೋಬರ್ ತಿಂಗಳು ಸರಾಸರಿಯ ಫಲಿತಾಂಶಗಳನ್ನು ನೀಡುವಂಥದ್ದು ಎಂದು ನಿರೀಕ್ಷಿಸಲಾಗ್ತದೆ. ಕುಟುಂಬದ ವಿಚಾರಗಳಲ್ಲಿ ಒಡಹುಟ್ಟಿದವರೊಂದಿಗೆ ಸಂಬಂಧಗಳು ಅನ್ನುವಂಥದ್ದು ದುರ್ಬಲವಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು, ಈ ರೀತಿಯಾಗಿ ಈ ತಿಂಗಳು ಮುನ್ಸೂಚನೆಗಳನ್ನು ಹೆಚ್ಚು ನೀಡ್ತಾ ಇರುವಂಥದ್ದು. ಕುಟುಂಬದ ವಿಚಾರದ ಬಗ್ಗೆ ನೋಡುವಂಥದ್ದಾದರೆ, ಮೀನರಾಶಿಯಲ್ಲಿರುವಂತಹವ್ರಿಗೆ ಆಗಲೇ ಹೇಳಿದಾಗೆ ಸರಾಸರಿಯಾಗಿರುವಂತಹದ್ದು. ಇನ್ನು ಕುಟುಂಬದ ವಿಷಯದಲ್ಲಿ ನಿಮಗೆ ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಮಿಶ್ರವಾಗಿರುವಂತಹದ್ದಾಗಿರಬಹುದಾಗಿದೆ ಅಥವಾ ಸ್ವಲ್ಪ ದುರ್ಬಲವಾಗಿರುವಂತಹ ಪರಿಸ್ಥಿತಿಗಳನ್ನು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಮನೆಯಲ್ಲಿ ಮತ್ತು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಸರಾಸರಿಗಿಂತ ಸ್ವಲ್ಪ ಉತ್ತಮವಾಗಿರುವಂತಹದ್ದು ಕಂಡು ಬರ್ತಾ ಇದೆ ಈ ಒಂದು ಮೀನರಾಶಿಯಲ್ಲಿರುವಂಥವ್ರಿಗೆ. ಪ್ರಣಯದ ಒಂದು ಸಂಬಂಧದಲ್ಲಿ ನೋಡುವಂಥದ್ದಾದರೆ ಈ ವಿಚಾರಗಳಲ್ಲಿ 5ನೆಯ ಮನೆಯಲ್ಲಿ ಧನಾತ್ಮಕವಾದಂತಹ ಫಲಿತಾಂಶಗಳನ್ನು ನಾವು ಇಲ್ಲಿ ನೋಡ್ತಾ ಇರುವಂತಹದ್ದು. ನಿಮ್ಮ ಸಂಬಂಧದಲ್ಲಿ ಪರಿಶುದ್ಧವಾಗಿದ್ದರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆನಂದಿಸಲು ಸಾಧ್ಯವಾಗುವಂಥದ್ದು. ನಿಮ್ಮ ಸಂಬಂಧ ಅನ್ನುವಂಥದ್ದು ಖಂಡಿತವಾಗಿ ಪರಿಶುದ್ಧವಾಗಿದ್ದರೆ ಅದನ್ನು ಖಂಡಿತವಾಗಿ ನೀವು ಆನಂದಿಸಲು ಸಾಧ್ಯವಾಗ್ತದೆ, ನಿಮ್ಮ ಪ್ರೀತಿಯ ಜೀವನ ಅನ್ನುವಂಥದ್ದು. ಇನ್ನು ವೈವಾಹಿಕ ಜೀವನವನ್ನು ಯಾರು ಅನುಭವಿಸ್ತಾ ಇರ್ತೀರಿ ಅಂತಹವರಿಗೆ ಈ ತಿಂಗಳು ಹೆಚ್ಚಾಗಿ ಗಮನ ಹರಿಸಬೇಕಾಗ್ತದೆ. ನಿಮ್ಮ ಒಂದು ಸಂಗಾತಿಯ ಬಗ್ಗೆ ಅವರಿಗೆ ಒಂದು ಪ್ರೀತಿ ತೋರಿಸುವಂಥ ವಿಚಾರದಲ್ಲಾಗಿರ್ಬೋದು, ಅವ್ರನ್ನ ಕೇರ್ ಮಾಡುವಂಥದ್ದು, ಅವ್ರ ಬಗ್ಗೆ ನೀವು ಆಸಕ್ತಿಯನ್ನು ತೋರಿಸುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ವಿಚಾರಗಳಲ್ಲಿ ನೀವು ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡುವಂಥದ್ದಾದರೆ, ಈ ಒಂದು ಮೀನರಾಶಿಯಲ್ಲಿ ಇರುವಂತಹವ್ರಿಗೆ ನಿಮ್ಮ 11ನೆಯ ಮನೆಯಲ್ಲಿ ಲಾಭದ ಅಧಿಪತಿ ಈ ತಿಂಗಳು 1ನೆಯ ಮನೆಯಲ್ಲಿ ಹಿಮ್ಮುಖವಾಗಿರ್ತಾನೆ. ತಿಂಗಳ ದ್ವಿತೀಯಾರ್ಧವು ಉತ್ತಮವಾದಂಥ ಆರ್ಥಿಕ ಫಲಿತಾಂಶಗಳನ್ನು ನೀಡುವಂಥದ್ದಾಗಿರ್ತದೆ. ಅಕ್ಟೋಬರ್ ನಿಮಗೆ ಸರಾಸರಿ ಆರೋಗ್ಯದ ಫಲಿತಾಂಶವನ್ನು ನೀಡಬಹುದು. ಈ ತಿಂಗಳು ಮೊದಲಾರ್ಧವು ನಿಮಗೆ ಆರೋಗ್ಯ ಹೆಚ್ಚು ಪ್ರಯೋಜನಕಾರಿಯಲ್ಲ, ಆದರೆ ದ್ವಿತೀಯದಲ್ಲಿ ನಿಮಗೆ ಗಮನೀಯವಾಗಿ ಹೆಚ್ಚಾಗಿ ಪ್ರಯೋಜನಕಾರಿಯಾಗಿದೆ. ಆರೋಗ್ಯದಲ್ಲೂ ಕೂಡ ಉತ್ತಮವಾಗಿರುವಂಥದ್ದು ಕಂಡು ಬರ್ತಾ ಇದೆ. ಏನೋ ಪರಿಹಾರ ದೇವಸ್ಥಾನಕ್ಕೆ ಕಡಲೆಕಾಳನ್ನು ದಾನ ಮಾಡೋದ್ರಿಂದಾಗಿ ನಿಮಗೆ ಇನ್ನೂ ಹೆಚ್ಚಿನ ಫಲಿತಾಂಶಗಳನ್ನು ನೀವು ನೋಡ್ತಾ ಹೋಗ್ತೀರಿ. ಈ ವಿಧವಾಗಿತ್ತು ಈ ಒಂದು ಮೀನರಾಶಿಯಲ್ಲಿರುವಂತಹ ಜಾತಕಸ್ಥರಿಗೆ ಈ ಒಂದು ಅಕ್ಟೋಬರ್ ತಿಂಗಳು ಅನ್ನುವಂಥದ್ದು. ಹಾಗೆಯೇ ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಬೇಕು ಅನ್ನುವಂಥದ್ದಾದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಪರಿಹಾರ ಸಿಗ್ತದೆ ಅಂತ ತಿಳಿಸ್ತಾ, ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಅಂತ ತಿಳಿಸ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.